ಸೆಕ್ಸ್ ಎಷ್ಟು ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತದೆ? ತಜ್ಞರ ಪ್ರಕಾರ ನೀವು ಯೋಚಿಸುವುದಕ್ಕಿಂತ ಹೆಚ್ಚು. ಮೇಕಿಂಗ್ ಔಟ್ ಎಷ್ಟು ಒಳ್ಳೆಯ ವರ್ಕೌಟ್ ಎಂದು ಯಾರಿಗೆ ಗೊತ್ತು? ಲೈಂಗಿಕತೆಯನ್ನು ಹೊಂದಲು ಹಲವಾರು ಕಾರಣಗಳಿವೆ. ಸಂತಾನೋತ್ಪತ್ತಿಯಿಂದ ಅನ್ಯೋನ್ಯತೆಯನ್ನು ಉತ್ತೇಜಿಸುವವರೆಗೆ, ಮೋಜು ಮಾಡುವವರೆಗೆ, ಹೃದಯ ಬಡಿತವನ್ನು ಹೆಚ್ಚಿಸುವವರೆಗೆ. ಆದ್ದರಿಂದ ನೀವು ಸಕ್ರಿಯವಾಗಿರಲು ಮತ್ತು ಒಳ್ಳೆಯದನ್ನು ಅನುಭವಿಸಲು ಒಂದು ಮಾರ್ಗವನ್ನು ಹುಡುಕುತ್ತಿದ್ದರೆ, ಪ್ರಾಯಶಃ ಎಷ್ಟು ಕ್ಯಾಲೋರಿಗಳನ್ನು ಸೆಕ್ಸ್ ಬರ್ನ್ ಮಾಡುತ್ತದೆ ಎಂಬುದನ್ನು ಕಲಿಯುವುದು ಯಾವುದಾದರೂ ಇದ್ದರೆ ಸಹಾಯ ಮಾಡಬಹುದು. ಸೆಕ್ಸ್ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಎಷ್ಟು ಫ್ರಿಸ್ಕಿ ಆಗಿದ್ದೀರಿ ಎಂಬುದರ ಆಧಾರದ ಮೇಲೆ, ನೀವು ಮುಗಿಸಿದಾಗ ನೀವು ಉಸಿರುಗಟ್ಟಬಹುದು ಮತ್ತು ಬೆವರಬಹುದು. ಇದು ಚುರುಕಾದ ನಡಿಗೆ ಅಥವಾ ತೂಕದ ತರಬೇತಿ ಅವಧಿಗಿಂತ ಹೆಚ್ಚಿನ ವ್ಯಾಯಾಮದಂತೆ ಭಾಸವಾಗುತ್ತದೆ. ಆದರೆ ಲೈಂಗಿಕತೆಯು ಕ್ಯಾಲೋರಿಗಳನ್ನು ಸುಡುತ್ತದೆಯಾದರೂ, ನೀವು ಸುಡುವ ಕ್ಯಾಲೋರಿಗಳ ಪ್ರಮಾಣವು ಕೆಲವು ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಯಾವುದೇ ರೀತಿಯ ದೈಹಿಕ ಚಟುವಟಿಕೆಯ ಸಮಯದಲ್ಲಿ ನೀವು ಸಾಮಾನ್ಯವಾಗಿ ಸುಡುವ ಕ್ಯಾಲೋರಿಗಳ ಸಂಖ್ಯೆಯಿಂದ ಪ್ರಾರಂಭವಾಗುತ್ತದೆ. ನೀವು ಸುಡುವ ಕ್ಯಾಲೋರಿಗಳ ಸಂಖ್ಯೆ ನಿಮ್ಮ ತೂಕದ ಮೇಲೆ ಸ್ವಲ್ಪ ಅವಲಂಬಿತವಾಗಿದೆ. ಡಾ. ತೇಜು ಅಡೆಗೋಪ್, ಮೆಡ್.ಮಫ್, ಬೋಸ್ಟನ್ ವೈದ್ಯಕೀಯ ಕೇಂದ್ರದ ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕ ಮತ್ತು ಲೈಂಗಿಕ ಆರೋಗ್ಯದಲ್ಲಿ ವೆಲ್ನೆಸ್ ಸ್ಥಾಪಕ ಹೇಳುತ್ತಾರೆ. ಮಹಿಳಾ ದಿನಾಚರಣೆ. ಇದು ನಿಮ್ಮ ಪ್ರಸ್ತುತ ಹೃದಯ ರಕ್ತನಾಳದ ಸಹಿಷ್ಣುತೆಯ ಮೇಲೆ ಸ್ವಲ್ಪ ಅವಲಂಬಿತವಾಗಿದೆ ಮತ್ತು ಇದು ಬಹುಶಃ ನೀವು ತೊಡಗಿಸಿಕೊಂಡಿರುವ ನಿಖರವಾದ ಚಟುವಟಿಕೆಯನ್ನು ಅವಲಂಬಿಸಿರುತ್ತದೆ. ನೀವು ಇರುವ ಸ್ಥಾನಗಳು ಮತ್ತು ಲೈಂಗಿಕ ಸಮಯದಲ್ಲಿ ನೀವು ಮತ್ತು ನಿಮ್ಮ ಸಂಗಾತಿ ಮಾಡುವ ನಿರ್ದಿಷ್ಟ ಕೆಲಸಗಳು ಹಾಳೆಗಳಲ್ಲಿ ರೋಂಪ್ ಮಾಡುವಾಗ ನೀವು ಎಷ್ಟು ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತೀರಿ ಎಂಬುದರ ಮೇಲೆ ಪರಿಣಾಮ ಬೀರಬಹುದು. ನೀವು ಅಗ್ರಸ್ಥಾನದಲ್ಲಿದ್ದರೆ, ಮಿಷನರಿಗಳಂತಹ ಸ್ಥಾನಗಳಿಗಿಂತ ನಿಮ್ಮ ಹೃದಯ ಬಡಿತವನ್ನು ನೀವು ಹೆಚ್ಚಿಸುತ್ತೀರಿ ಏಕೆಂದರೆ ನೀವು ಒತ್ತಡ ಮತ್ತು ಚಲನೆಯನ್ನು ನಿಯಂತ್ರಿಸುತ್ತೀರಿ ಎಂದು ಸ್ಕಿನ್ ಕಾಂಡೋಮ್ಗಳ ಲೈಂಗಿಕ ಮತ್ತು ಅನ್ಯೋನ್ಯತೆಯ ತಜ್ಞ ಗಿಗಿ ಎಂಗಲ್ ಅವರು ಮಹಿಳಾ ದಿನಾಚರಣೆಗೆ ಹೇಳುತ್ತಾರೆ. ಆದರೆ ಕ್ಯಾಲೋರಿಗಳನ್ನು ಸುಡುವ ನಿಜವಾದ ಲೈಂಗಿಕ ಚಟುವಟಿಕೆ ಮಾತ್ರವಲ್ಲ, ಅದಕ್ಕೆ ಕಾರಣವಾಗುವ ಎಲ್ಲವೂ ಸಹ ಮಾಡುತ್ತದೆ. 150 ಪೌಂಡ್ ಮಹಿಳೆಯ ದೇಹದ ತೂಕದ ಆಧಾರದ ಮೇಲೆ ಲೈಂಗಿಕ ಸಮಯದಲ್ಲಿ ಕ್ಯಾಲೋರಿಗಳನ್ನು ಬರ್ನ್ ಮಾಡುವ 7 ವಿಭಿನ್ನ ವಿಧಾನಗಳು ಇಲ್ಲಿವೆ. ಜೊತೆಗೆ ನಿಮ್ಮ ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಬರ್ನ್ ಮಾಡಲು ವಿಷಯಗಳನ್ನು ಹೆಚ್ಚಿಸುವುದು ಹೇಗೆ ಎಂಬುದರ ಕುರಿತು ತಜ್ಞರ ಸಲಹೆಗಳು. ಚುಂಬನದಿಂದ ಹಿಡಿದು ಮೌಖಿಕ ಸಂಭೋಗದವರೆಗೆ, ನಿಮ್ಮ ಸಂಗಾತಿಯೊಂದಿಗೆ ನೃತ್ಯ ಮಾಡುವವರೆಗೆ, ಸಂಭೋಗವು ಕ್ಯಾಲೋರಿಗಳನ್ನು ಸುಡುತ್ತದೆ. ಚುಂಬನ ಗಂಟೆಗೆ 68 ಕ್ಯಾಲೋರಿಗಳು. ನೀವು ಮೊದಲು ಡೇಟಿಂಗ್ ಪ್ರಾರಂಭಿಸಿದಾಗ ಮತ್ತು ಬಹುಶಃ ಮೊದಲ ಬೇಸ್ಗೆ ಕಟ್ಟುನಿಟ್ಟಾಗಿ ಹೋಗುವಾಗ ಸುಮಾರು 30 ನಿಮಿಷಗಳ ನಂತರ ಗಾಳಿಗೆ ಬರಲು ನೀವು ತುಟಿಗಳನ್ನು ಲಾಕ್ ಮಾಡಲು ಹೇಗೆ ಪ್ರಾರಂಭಿಸುತ್ತೀರಿ ಎಂಬುದನ್ನು ನೆನಪಿಡಿ. ಒಳ್ಳೆಯದು. ಸಾಮಾಜಿಕ ಸಂವಹನಗಳ ಮೇಲೆ ಕೇಂದ್ರೀಕರಿಸುವ ಸಂಶೋಧನಾ ಸಮುದಾಯವಾದ ನೇಚರ್ ಪ್ರಕಾರ ಪಾಲುದಾರರ ನಡುವಿನ ಸಾಮಾಜಿಕ ಬಾಂಧವ್ಯವನ್ನು ಚುಂಬಿಸುವಿಕೆಯು ಗಾಢವಾಗಿಸುತ್ತದೆ, ಆದರೆ ಇದು ಕೆಲವು ಸುತ್ತಿನ ವ್ಯಾಯಾಮವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಚುಂಬನವು ಹುರುಪಿನಿಂದ ಕೂಡಿದ್ದರೆ ಮತ್ತು ಸ್ವಲ್ಪ ಸಾಕುಪ್ರಾಣಿಗಳನ್ನು ಒಳಗೊಂಡಿದ್ದರೆ, ಅದು 1 ಗಂಟೆಯಲ್ಲಿ 90 ಕ್ಯಾಲೋರಿಗಳನ್ನು ಸುಡಬಹುದು ಎಂದು ಲಾಸ್ ಏಂಜಲೀಸ್ ಮೂಲದ ಲೈಂಗಿಕ ಶಾಸ್ತ್ರಜ್ಞ ಮತ್ತು ರೆಡ್ ಹಾಟ್ ಟಚ್ನ ಲೇಖಕಿ ಜಯಾ ಕಿಂಜ್ಬಾಚ್ ಮಹಿಳಾ ದಿನಾಚರಣೆಗೆ ಹೇಳುತ್ತಾರೆ. ನೀವು ಚುಂಬನವನ್ನು ಪ್ರಾಮಾಣಿಕ ಒಳ್ಳೆಯ ತಾಲೀಮು ಸೆಷನ್ ಆಗಿ ಪರಿವರ್ತಿಸಲು ಬಯಸಿದರೆ, ಕಿಂಜ್ಬಾಚ್ ನಿಮಗೆ ಅಸಾಧಾರಣ ಸ್ಥಾನಗಳಲ್ಲಿ ಚುಂಬಿಸುವಂತೆ ಸೂಚಿಸುತ್ತಾರೆ. ಹುಡುಗನನ್ನು ಅವನ ಬೆನ್ನಿನ ಮೇಲೆ ಇರಿಸಿ ಮತ್ತು ಅವನ ಮೇಲೆ ಪ್ಲಾಂಕ್ ಪೋಸ್ ಅಥವಾ ಪುಶ್ಅಪ್ ಮಾಡಿ ಅವನನ್ನು ಚುಂಬಿಸಲು ಕೆಳಗೆ ಬಂದು ನಂತರ ಹಿಂದಕ್ಕೆ ತಳ್ಳಿರಿ. ಪುಶ್ಅಪ್ಗಳು 30 ನಿಮಿಷಗಳಲ್ಲಿ 171 ಕ್ಯಾಲೋರಿಗಳನ್ನು ಸುಡುತ್ತವೆ. ಮೇಕಿಂಗ್ ಔಟ್ಗೆ ಅರ್ಧ ಗಂಟೆಗೆ 230 ಕ್ಯಾಲೋರಿಗಳು. ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ಸಿಜ್ಲಿಂಗ್ ಬಟ್ಟೆಯ ಮೇಕೌಟ್ ಸೆಷನ್ ಇನ್ನೂ ತೀವ್ರವಾದ ಕ್ಯಾಲೋರಿಕ್ ಬ್ಲಾಸ್ಟರ್ ಆಗಿರಬಹುದು. ಏಕೆ? ನಿರೀಕ್ಷೆಯು ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸಬಹುದು. ಗಿಲ್ಡಾ ಕಾರ್ಲೈವ್, ಪಿಎಚ್ಡಿ, ಮಾನಸಿಕ ಚಿಕಿತ್ಸಕ ಮತ್ತು ಸಂಬಂಧ ತಜ್ಞ, ಮಹಿಳಾ ದಿನಾಚರಣೆಗೆ ಹೇಳುತ್ತಾರೆ, ಇದು ಭಾರೀ ಉಸಿರಾಟಕ್ಕೆ ದಾರಿ ಮಾಡಿಕೊಡುತ್ತದೆ, ಇದು ದೊಡ್ಡ ಕ್ಯಾಲೋರಿ ಬರ್ನ್ಗೆ ದಾರಿ ಮಾಡಿಕೊಡುತ್ತದೆ ಎಂದು ಅವರು ವಿವರಿಸುತ್ತಾರೆ. ಆದರೆ ನೀವು ಇನ್ನೂ ಬಿಸಿಯಾಗಿ ಮತ್ತು ಬೆವರುವಂತೆ ಮಾಡುವ ಮೂಲಕ ತಾಲೀಮು ಗರಿಷ್ಠಗೊಳಿಸಬಹುದು. ಕೊಠಡಿ ಬಿಸಿಯಾದಷ್ಟು ಬಿಕ್ರಮ್ ಇದನ್ನು ಹಾಟ್ ಯೋಗ ಎಂದು ಕರೆಯುತ್ತಾರೆ ಎಂದು ಯೋಚಿಸಿ ಮತ್ತು ಮೇಕೌಟ್ ಸೆಷನ್ ಹೆಚ್ಚು ಬೆವರಿದಷ್ಟು ನೀವು ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತೀರಿ ಎಂದು ಕಿಂಜ್ಬಾಚ್ ಸೇರಿಸುತ್ತಾರೆ. ಅಲ್ಲದೆ ಹಾಸಿಗೆಯ ಮೇಲೆ ಸುತ್ತಲೂ ಅಥವಾ ನಿಮ್ಮ ದೃಶ್ಯಾವಳಿಗಳನ್ನು ಬದಲಾಯಿಸಲು ಪ್ರಯತ್ನಿಸಿ. ಇದನ್ನು ತಮಾಷೆಯಾಗಿ ಮತ್ತು ಕಾಮಪ್ರಚೋದಕವಾಗಿ ಮಾಡಿ ಮತ್ತು ನೀವು ಆಹ್ಲಾದಕರವಾದ ತಾಲೀಮುಗಾಗಿ ಉತ್ತಮ ಸಂಯೋಜನೆಯನ್ನು ಹೊಂದಿದ್ದೀರಿ. ಭಾರೀ ಉಸಿರಾಟ ಮತ್ತು ಸಾಕಷ್ಟು ಚಲನೆಗೆ ಧನ್ಯವಾದಗಳು ಚುಂಬಿಸುವುದಕ್ಕಿಂತ ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತದೆ. ಮಸಾಜ್ ಗಂಟೆಗೆ 80 ಕ್ಯಾಲೋರಿಗಳು.
ತಮ್ಮ ಸಂಗಾತಿಯಿಂದ ಉತ್ತಮವಾದ ರಬ್ಡೌನ್ ಅನ್ನು ಯಾರೂ ಇಷ್ಟಪಡುವುದಿಲ್ಲ. ಸರಿ, ನೀವು ಕೊಡುವವರಾಗಿದ್ದರೆ ನೀವು ಇನ್ನೊಂದು ಪ್ರಯೋಜನವನ್ನು ಪಡೆಯುತ್ತೀರಿ, ನಿಮ್ಮ ಗಮನಾರ್ಹ ಇತರರನ್ನು ಸಂತೋಷಪಡಿಸುವುದರ ಜೊತೆಗೆ ಸುಟ್ಟ ಕ್ಯಾಲೋರಿಗಳು. ಬೆವರ್ಲಿ ಹಿಲ್ಸ್ ಮನೋವೈದ್ಯ ಮತ್ತು ಲೇಖಕರಾದ ಕ್ಯಾರೋಲ್ ಲೈಬರ್ಮನ್ ಎವ್ರಿಡೇ ಹೆಲ್ತ್ಗೆ ಮಸಾಜ್ ನೀಡುವುದರಿಂದ ಗಂಟೆಗೆ 80 ಕ್ಯಾಲೋರಿಗಳನ್ನು ಸುಡುತ್ತದೆ ಎಂದು ಹೇಳಿದರು. ಇದು ನಿಮ್ಮ ಹೃದಯ ಬಡಿತವನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ದೇಹವನ್ನು ಕ್ಯಾಲೋರಿ ಬರ್ನಿಂಗ್ ಮೋಡ್ಗೆ ಕಿಕ್ ಮಾಡಬಹುದು. ಮಸಾಜ್ ನೀಡುವಾಗ ವಿಷಯಗಳನ್ನು ಇನ್ನಷ್ಟು ಹೆಚ್ಚಿಸುವ ಮಾರ್ಗವು ವಿಷಯಗಳನ್ನು ವೇಗಗೊಳಿಸುವುದಿಲ್ಲ. ಬದಲಿಗೆ ನಿಧಾನವಾಗಿ ಹೋಗುವುದನ್ನು ಪರಿಗಣಿಸಿ ಕೆನ್ಸ್ ಬ್ಯಾಚ್ ಶಿಫಾರಸು ಮಾಡುತ್ತಾರೆ. ಇದು ಕ್ಯಾಲೋರಿಗಳನ್ನು ಸುಡುವುದಕ್ಕೆ ವಿರೋಧಾಭಾಸವೆಂದು ತೋರುತ್ತದೆ, ಆದರೆ ನಿಧಾನವಾಗಿ ಮತ್ತು ಆಳವಾಗಿ ಹೋಗುವುದು ಹೆಚ್ಚು ಇಂದ್ರಿಯ ಮಾತ್ರವಲ್ಲ, ಇದು ವಿಭಿನ್ನ ಸ್ನಾಯುಗಳನ್ನು ಕೆಲಸ ಮಾಡುತ್ತದೆ. ಮಸಾಜ್ ಟೇಬಲ್ ಅನ್ನು ಪಡೆಯಲು ನಾನು ಶಿಫಾರಸು ಮಾಡುತ್ತೇವೆ. ಇದು ನಿಮ್ಮ ದೇಹಕ್ಕೆ ಉತ್ತಮವಾಗಿದೆ ಮತ್ತು ಮಸಾಜ್ ನೀಡಲು ನಿಲ್ಲುವುದು ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತದೆ. ಲೈಂಗಿಕತೆ ಸರಾಸರಿ 69 ಕ್ಯಾಲೋರಿಗಳು. ಲೈಂಗಿಕ ಸಮಯದಲ್ಲಿ ನೀವು ಸುಡುವ ಕ್ಯಾಲೋರಿಗಳ ಸಂಖ್ಯೆಯು ಒಂದು ಸೆಷನ್ನಿಂದ ಇನ್ನೊಂದಕ್ಕೆ ಹಾಗೆಯೇ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯಾಪಕವಾಗಿ ಬದಲಾಗುತ್ತದೆ. ಮಾಂಟ್ರಿಯಲ್ ವಿಶ್ವವಿದ್ಯಾನಿಲಯದ ಸಂಶೋಧಕರು 18 ರಿಂದ 35 ವರ್ಷದೊಳಗಿನ 21 ಭಿನ್ನಲಿಂಗೀಯ ದಂಪತಿಗಳಿಗೆ ಕ್ಯಾಲೋರಿಗಳನ್ನು ಮೇಲ್ವಿಚಾರಣೆ ಮಾಡಲು ಚಟುವಟಿಕೆಯ ಟ್ರ್ಯಾಕರ್ ಅನ್ನು ಧರಿಸಿ 4 ವಾರಗಳ ಅವಧಿಗೆ ವಾರಕ್ಕೊಮ್ಮೆ ಲೈಂಗಿಕತೆಯನ್ನು ಹೊಂದಲು ಕೇಳಿಕೊಂಡರು. +1ನಲ್ಲಿ ಪ್ರಕಟವಾದ ಅಧ್ಯಯನವು 25 ನಿಮಿಷಗಳ ಅವಧಿಯಲ್ಲಿ ಮಹಿಳೆಯರು ಸರಾಸರಿ 69 ಕ್ಯಾಲೋರಿಗಳನ್ನು ಸುಟ್ಟರೆ ಪುರುಷರು ಸುಮಾರು 100 ಕ್ಯಾಲೋರಿಗಳನ್ನು ಸುಡುತ್ತಾರೆ ಎಂದು ಕಂಡುಹಿಡಿದಿದೆ. ದಂಪತಿಗಳ ಚಿಕಿತ್ಸಕ ಮತ್ತು ಲೈಂಗಿಕ ಶಾಸ್ತ್ರಜ್ಞ ಐಸಿಯಾ ಮೆಕಿಮ್ಮಿ ಆ ಭಾವನೆಯನ್ನು ಪ್ರತಿಧ್ವನಿಸುತ್ತಾರೆ. ಇದು ವಾಸ್ತವವಾಗಿ ನಾವು ಯೋಚಿಸುವಷ್ಟು ಅಲ್ಲ, ಅವರು ಮಹಿಳಾ ದಿನಾಚರಣೆಗೆ ಹೇಳುತ್ತಾರೆ. ಇದು ನಡೆದಾಡಲು ಹೋಗುವುದಕ್ಕಿಂತ ಸ್ವಲ್ಪ ಹೆಚ್ಚು. ಒಂದು ಸರಾಸರಿ ಮಹಿಳೆಯರು ಭಿನ್ನಲಿಂಗಿಯ ಸಂಭೋಗದಲ್ಲಿ ಪುರುಷರಿಗಿಂತ ಕಡಿಮೆ ಕ್ಯಾಲೋರಿಗಳನ್ನು ಬರ್ನ್ ಮಾಡುತ್ತಾರೆ. ತಜ್ಞರ ಪ್ರಕಾರ ಹೆಚ್ಚಿನ ಕ್ಯಾಲೋರಿ ಸುಡುವ ಲೈಂಗಿಕತೆಯ ಕೀಲಿಯು ಅದನ್ನು ಬಿಸಿಯಾಗಿ ಮತ್ತು ಉದ್ದವಾಗಿ ಮಾಡುವುದು. ನಿಮ್ಮ ಲೈಂಗಿಕ ಚಟುವಟಿಕೆಯು ದೀರ್ಘ ಮತ್ತು ಹೆಚ್ಚು ಶಕ್ತಿಯುತವಾಗಿರುತ್ತದೆ. ನೀವು ಹೆಚ್ಚು ಕ್ಯಾಲೋರಿಗಳನ್ನು ಸುಡುತ್ತೀರಿಯೇ ಎಂದು ಮೆಕಿಮ್ಮಿ ವಿವರಿಸುತ್ತಾರೆ. ನೀವು ಸ್ವಲ್ಪ ನರಳುವಿಕೆ ಮತ್ತು ನಿಟ್ಟುಸಿರುಗಳನ್ನು ಸೇರಿಸಬಹುದು. ಇದು ನಿಮಗೆ ಹೆಚ್ಚುವರಿ 18 ರಿಂದ 30 ಕ್ಯಾಲೋರಿಗಳನ್ನು ಬರ್ನ್ ಮಾಡಲು ಸಹಾಯ ಮಾಡುತ್ತದೆ. ಕಿಂಜ್ ಬ್ಯಾಚ್ ಸೇರಿಸುತ್ತದೆ. ಸ್ಥಾನವನ್ನು ಬದಲಾಯಿಸುವುದು ನಿಮಗೆ ಉತ್ತಮ ವ್ಯಾಯಾಮವನ್ನು ನೀಡುತ್ತದೆ, ಜೊತೆಗೆ ನಿಮ್ಮ ಲೈಂಗಿಕ ಜೀವನವನ್ನು ರೋಮಾಂಚನಗೊಳಿಸುತ್ತದೆ. ನೀವು ಮೇಲಿದ್ದರೆ ಹೊಟ್ಟೆ ನರ್ತಕಿಯಂತೆ ನಿಮ್ಮ ಸೊಂಟವನ್ನು ಸರಿಸಲು ಪ್ರಯತ್ನಿಸಿ. ಇದು ಉತ್ತಮವಾಗಿದೆ ಮತ್ತು ನಿಮಗೆ ತಾಲೀಮು ನೀಡುತ್ತದೆ ಎಂದು ಕಿಂಜ್ ಬ್ಯಾಚ್ ಶಿಫಾರಸು ಮಾಡುತ್ತಾರೆ. ನೀವು ಅವುಗಳ ಮೇಲೆ ಕುಳಿತುಕೊಳ್ಳುವ ಸ್ಥಾನವನ್ನು ಸಹ ಪ್ರಯತ್ನಿಸಿ, ತದನಂತರ ಮೇಲಕ್ಕೆ ಮತ್ತು ಕೆಳಕ್ಕೆ ಬೌನ್ಸ್ ಮಾಡಿ. ಇದು ನಿಮ್ಮ ತೊಡೆಗಳು ಮತ್ತು ಪೃಷ್ಠದ ಉತ್ತಮ ವ್ಯಾಯಾಮವಾಗಿದೆ ಮತ್ತು ಇದು 30 ನಿಮಿಷಗಳಲ್ಲಿ 207 ಕ್ಯಾಲೋರಿಗಳನ್ನು ಸುಡುತ್ತದೆ. ಓರಲ್ ಸೆಕ್ಸ್ ನೀಡುವುದು ಅರ್ಧ ಗಂಟೆಗೆ 100 ಕ್ಯಾಲೋರಿಗಳು. ನ್ಯೂಯಾರ್ಕ್ನ ಬ್ರೂಕ್ ಮ್ಯಾರೋನ್ ಫಿಟ್ನೆಸ್ನ ಮಾಲೀಕರಾದ ತರಬೇತುದಾರ ಬ್ರೂಕ್ ಮರ್ರೋನ್ ಅವರ ಪ್ರಕಾರ, ನಿಮ್ಮ ಸಂಗಾತಿಯ ಮೇಲೆ ಹೋಗುವುದರಿಂದ ಪ್ರತಿ 30 ನಿಮಿಷಕ್ಕೆ ಸುಮಾರು 100 ಕ್ಯಾಲೋರಿಗಳನ್ನು ಸುಡಬಹುದು. ಮತ್ತು ನೀವು ಇನ್ನೂ ಹೆಚ್ಚಿನ ಕೊಬ್ಬನ್ನು ಸುಡಲು ಬಯಸಿದರೆ, ಪುಷ್ಅಪ್ಗಳನ್ನು ಮಾಡುವಾಗ ನಿಮ್ಮ ಸಂಗಾತಿಗೆ ಮೌಖಿಕ ಸಂಭೋಗವನ್ನು ನೀಡಲು ಪ್ರಯತ್ನಿಸುವಂತೆ ಕಿಂಜ್ ಬ್ಯಾಚ್ ಶಿಫಾರಸು ಮಾಡುತ್ತಾರೆ. ನೀವು ಸ್ವಲ್ಪ ಯೋಗವನ್ನು ಸಹ ಮಾಡಬಹುದು, ಕಿಂಜ್ ಬ್ಯಾಚ್ ಹೇಳುತ್ತಾರೆ. ಇದು 35 ಹೆಚ್ಚುವರಿ ಕ್ಯಾಲೋರಿಗಳನ್ನು ಹೊಂದಿದೆ. ಪ್ಲ್ಯಾಂಕ್ ಸ್ಥಾನವನ್ನು ಕೆಳಮುಖವಾಗಿ ಎದುರಿಸುತ್ತಿರುವ ನಾಯಿಯಾಗಿ ಮತ್ತು ಮತ್ತೆ ಹಲಗೆಗೆ ಪ್ರಯತ್ನಿಸಿ. ಅಲ್ಲಿ ನೀವು ಕೆಳಕ್ಕೆ ಇಳಿಸಬಹುದು ಮತ್ತು ಸ್ವಲ್ಪ ಮೌಖಿಕ ಪ್ರಚೋದನೆಯನ್ನು ಮಾಡಬಹುದು. ಇತರ ಲೈಂಗಿಕ ಕ್ರಿಯೆಗಳಿಗಿಂತ ಹೆಚ್ಚು ಕ್ಯಾಲೋರಿಗಳನ್ನು ಬರ್ನ್ ಮಾಡಬಹುದು. ನಿಮ್ಮ ಸಂಗಾತಿಯ ಮೇಲೆ ಹೋಗುವುದು. ನಿಮ್ಮ ಕೈಗಳನ್ನು ಬಳಸುವುದು ಗಂಟೆಗೆ 100 ಕ್ಯಾಲೋರಿಗಳು. ಸಹಜವಾಗಿ ಹಳೆಯ ಶೈಲಿಯ ಕೈ ಕೆಲಸವು ಕ್ಯಾಲೋರಿ ಬರ್ನರ್ ಆಗಿದೆ. ಅಲಿಸ್ಸಾ ಡ್ವೆಕ್ ಮೆಡ್ ಮತ್ತು ಸ್ತ್ರೀರೋಗತಜ್ಞರು ಬರೆದ ಬ್ಲಾಗ್ ಪೋಸ್ಟ್ ಪ್ರಕಾರ, ಕೈ ಕೆಲಸವನ್ನು ನೀಡುವುದು ಶಕ್ತಿ ಮತ್ತು ಸ್ಥಾನವನ್ನು ಅವಲಂಬಿಸಿ ಗಂಟೆಗೆ 100 ಕ್ಯಾಲೋರಿಗಳನ್ನು ಸುಡುತ್ತದೆ. ಒಂದು ಹಂತವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಅರ್ಧ ಗಂಟೆಗೆ ಹೆಚ್ಚುವರಿ 50 ಕ್ಯಾಲೋರಿಗಳನ್ನು ಬರ್ನ್ ಮಾಡಬಹುದು, ಕಿಂಜ್ ಬ್ಯಾಚ್ ಹೇಳುತ್ತಾರೆ. ಒಮ್ಮೆಯಲ್ಲಿ ಬಹಳಷ್ಟು ಸಂಗತಿಗಳನ್ನು ಪಡೆಯಿರಿ, ಅವಳು ಸೂಚಿಸುತ್ತಾಳೆ. ನಿಜವಾಗಿಯೂ ನಿಧಾನವಾದ ಇಂದ್ರಿಯ ಸ್ಟ್ರೋಕ್ಗಳನ್ನು ಪ್ರಯತ್ನಿಸಿ ಮತ್ತು ನಿಮ್ಮ ದೇಹವನ್ನು ಸಹ ನೀವು ಬಳಸಿಕೊಳ್ಳಲು ನಿಮ್ಮ ಸ್ಥಾನವನ್ನು ಪಡೆದುಕೊಳ್ಳಿ. ನಿಮ್ಮ ದೇಹವನ್ನು ಅವರ ವಿರುದ್ಧ ರಾಕಿಂಗ್ ಮಾಡುವುದು ಮತ್ತು ಒತ್ತಡ ಮತ್ತು ಆವರ್ತನವನ್ನು ಬದಲಾಯಿಸುವುದು ಸಹ ಸಹಾಯ ಮಾಡುತ್ತದೆ, ಅವರು ಸೇರಿಸುತ್ತಾರೆ. ರೊಮ್ಯಾಂಟಿಕ್ ನೃತ್ಯ ಗಂಟೆಗೆ 219 ಕ್ಯಾಲೋರಿಗಳು. ಸ್ವಲ್ಪ ನೃತ್ಯ ನಿಮ್ಮ ಬಟ್ಟೆಗಳನ್ನು ಹಾಕಿಕೊಂಡರೂ ಸಹ ನಿಮಗೆ ಮತ್ತು ನಿಮ್ಮ ಸಂಗಾತಿಗೆ ಉತ್ತಮ ತಾಲೀಮು ಆಗಿರಬಹುದು.
ಮೇಯೋ ಕ್ಲಿನಿಕ್ ಪ್ರಕಾರ ಬಾಲ್ ರೂಮ್ ನೃತ್ಯವು ಗಂಟೆಗೆ 219 ಕ್ಯಾಲೋರಿಗಳನ್ನು ಸುಡುತ್ತದೆ. ಏರೋಬಿಕ್ ವ್ಯಾಯಾಮದ ನಂತರ ಮಹಿಳೆಯರು ಹೆಚ್ಚು ಸುಲಭವಾಗಿ ಪ್ರಚೋದಿಸುತ್ತಾರೆ ಮತ್ತು ನಯಗೊಳಿಸುತ್ತಾರೆ ಎಂದು ವೈಜ್ಞಾನಿಕ ಅಧ್ಯಯನಗಳಲ್ಲಿ ತೋರಿಸಲಾಗಿದೆ ಎಂದು ನ್ಯೂಯಾರ್ಕ್ ಮೂಲದ ಮನೋವೈದ್ಯ ಮತ್ತು ಲೈಂಗಿಕ ಚಿಕಿತ್ಸಕ ಬಾರ್ಬರಾ ಬಾಟ್ಲಿಕ್ ವುಮನ್ಸ್ ಡೇಗೆ ಹೇಳುತ್ತಾರೆ. ನಿಧಾನವಾದ ನೃತ್ಯವು ಉತ್ತಮವಾಗಿದೆ, ಆದರೆ ಚುಂಬನ, ಕುತ್ತಿಗೆಯನ್ನು ಮೆಲ್ಲುವಿಕೆ ಮತ್ತು ನೃತ್ಯ ಮಾಡುವಾಗ ಸ್ಪರ್ಶಿಸುವಂತಹ ನೈಜ ವ್ಯಾಯಾಮವನ್ನು ಪಡೆಯಲು ನೀವು ವಿಷಯಗಳನ್ನು ನವೀಕರಿಸಬೇಕು ಎಂದು ಕಿಂಜ್ಬಾಚ್ ಹೇಳುತ್ತಾರೆ.